ಒಂದು ಸಿನಿಮಾ ತೆರೆ ಮೇಲೆ ಬರಬೇಕಾದ್ರೆ ಅದ್ರ ಹಿಂದೆ ಎಷ್ಟು ಕಷ್ಟ ಇರುತ್ತೆ ಅಂತ ನಾರ್ಮಲ್ ಪರ್ಸನ್ಸ್ಗೆ ಗೊತ್ತಿರಲ್ಲ. ಒಂದು ಕಾನ್ಸೆಪ್ಟ್ನ ಇಟ್ಕೊಂಡು ಅದನ್ನು ಡೆವಲಪ್ ಮಾಡಿ ಸ್ಟೋರಿ ಮಾಡಿ ಅದಕ್ಕೆ ತಕ್ಕಂಥ ಕಾಸ್ಟ್ ಅರೇಂಜ್ಮೆಂಟ್ಸ್ ಇದೆಲ್ಲ ಪೋಸ್ಟ್ ಪ್ರೊಡಕ್ಷನ್ ಪ್ರೀ ಪ್ರೊಡಕ್ಷನ್ ಇವೆಲ್ಲವೂ ಸೇರಿ ಒಂದು ಫಿಲ್ಮ್ ಹಂತಕ್ಕೆ ಬಂದು ಅದು ರಿಲೀಸ್ ಆದಾಗ ಒಂದು 5 ನಿಮಿಷದ ಒಂದು ವಿಡಿಯೋ ಅಥವಾ ಒಂದು ಕಮೆಂಟ್ ಏನಿರ್ಬೋದು ಒಂದು ರಿವ್ಯೂ ಏನಿರ್ಬೋದು ಆ ಸಿನಿಮಾದ ಕೆರಿಯರನ್ನು ಹಾಳು ಮಾಡುತ್ತೆ ಅಂದರೆ ಅದು ತುಂಬ ದುಃಖಕರವಾದ ವಿಚಾರ. ಈ ಹಿಂದೆ ತುಂಬ ಜನ ಅಥವಾ ತುಂಬ ಆ್ಯಕ್ಟರ್ಗಳು ಇದರ ಬಗ್ಗೆ ಹೇಳಿದ್ದಾರೆ. ಈ ರಿವ್ಯೂ ಕೊಡೋದಾಗಿರ್ಬೋದು, ರಿವ್ಯೂ ಸಿಸ್ಟಮ್ ಬಗ್ಗೆ ಆಗಿರ್ಬೋದು, ತುಂಬ ಜನನು ಅಪೋಸ್ ಮಾಡಿದ್ರು ಕೂಡ. ಈಗ ಡಾಲಿ ಧನಂಜಯ ಅವರು ಕೂಡ ಒಂದು ಪ್ರೆಸ್ ಮೀಟ್ ಅಲ್ಲಿ ಇದರ ಬಗ್ಗೆ ಅಡ್ರೆಸ್ ಅನ್ನ ಮಾಡಿದ್ದಾರೆ ಮತ್ತು ಅವರು ಮಾತಾಡ್ತಾ ತುಂಬಾ ಇಮೋಷನಲ್ ಆಗಿ ಹೋದ್ರು. ಮತ್ತೆ ಕೆಲವೊಂದು ಹಾರ್ಡ್ ಡಿಸಿಷನ್ ಕೂಡ ಅವರು ತಗೊಂಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಬನ್ನಿ ಅವರು ಆ ಪ್ರೆಸ್ ಮೀಟ್ ಅಲ್ಲಿ ಏನೇನು ಹೇಳಿದ್ರು ಒಂದು ಶಾರ್ಟ್ ಆಗಿ ನಿಮಗೆ ಇದರ ಇನ್ಫಾರ್ಮೇಶನ್ ನಿಮಗೆ ಕೊಡ್ತೀನಿ. ಮದರ್ ಪ್ರಾಮಿಸ್ ಸಿನಿಮಾ ರಿಲೀಸ್ ಆದ್ಮೇಲೆ ಸ್ವಲ್ಪ ದಿನದ ಮೇಲೆ ಒಳ್ಳೆ ರಿವ್ಯೂಸ್ ಕೂಡ ಬರ್ತಿತ್ತು. ಆದ್ರೆ ಕೆಲವೊಂದು ಬ್ಯಾಡ್ ಕಮೆಂಟ್ಸ್ ಗಳ ಮೂಲಕ ಆ ಸಿನಿಮಾಗೆ ಸ್ವಲ್ಪ ಎಫೆಕ್ಟ್ ಆಯ್ತು ಅಂತ ಕೇಳ್ಪಟ್ವಿ. ಆ್ಯಂಡ್ ಇದರ ಬಗ್ಗೆ ಡಾಲಿ ಧನಂಜಯ ಅವರು ಕೂಡ ರಿಯಾಕ್ಟನ್ನು ಮಾಡಿದ್ದಾರೆ. ನಾನು ಇದ್ರ ಬಗ್ಗೆ ರಿಯಾಕ್ಟ್ ಮಾಡೋಕ್ಕೆ ತುಂಬ ಇಷ್ಟಪಡಲ್ಲ. ಮತ್ತು ನಾನು ಇದು ಹಿಂದೆ ಈ ಥರದ ಸಿಚುವೇಶನ್ಗಳನ್ನು ತುಂಬ ನೋಡಿಬಿಟ್ಟಿದ್ದೀನಿ. ನನ್ನ ಬಡವ ರಾಸ್ಕಲ್ ಸಿನಿಮಾ ಆಗಿರ್ಬೋದು, ಟಗರು ಪಲ್ಯ ಸಿನಿಮಾ ಆಗಿರ್ಬೋದು, ಅಥವಾ ವಿದ್ಯಾಪತಿ ಸಿನಿಮಾ ಆಗಿರ್ಬೋದು, ತುಂಬ ನಾನು ಇದೆಲ್ಲ ನೋಡಿಬಿಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ನಾವು ಸಿನಿಮಾ ಒಂದು ವೇಳೆ ರಿಲೀಸ್ ಮಾಡಿದರೆ ನಾವು ಇದನ್ನ ಬೇರೆ ದಾರಿಯ ಮುಖಾಂತರ ಟ್ಯಾಕಲ್ ಮಾಡೋಕ್ಕೆ ನಾವು ಇಷ್ಟಪಡ್ತೀವಿ. ನಾವು ಕೋರ್ಟ್ ಮುಖಾಂತರ ಸ್ಟೇ ತರೋಕೆ ಆ ವ್ಯವಸ್ಥೆನ ಮಾಡ್ಕೋತಿದ್ದೀವಿ. ಯಾಕೆ ಅಂದರೆ ಒಂದು ಒಳ್ಳೆ ಸಿನಿಮಾನ ಜನಕ್ಕೆ ತಲುಪಿಸಿದ ಮೇಲೆ ಅದು ಹೇಗೆ ಅಂತ ಗೊತ್ತಾಗಬೇಕು. ರಿವ್ಯೂವರ್ಸ್ ಇಂದ ಜನಕ್ಕೆ ಒಂದು ಬ್ಯಾಡ್ ಇಂಪ್ರೆಷನ್ ಅನ್ನ ಕೊಡಬಾರ್ದು ಅಂತ ಅವರು ಹೇಳ್ಕೊತಾರೆ. ನಾನು 2021ರಿಂದ ನಟನಾಗಿ ಕೂಡ ನಿರ್ಮಾಪಕನಾಗಿ ಕೂಡ ತುಂಬಾ ಸಿನಿಮಾಗಳನ್ನ ಮಾಡಿದ್ದೀನಿ. ತುಂಬಾ ಎಕ್ಸ್ಪೆರಿಮೆಂಟ್ ಗಳನ್ನ ಮಾಡಿದ್ದೀನಿ. ತುಂಬಾ ತರದ ಕಾನ್ಸೆಪ್ಟ್ ಸಿನಿಮಾಗಳನ್ನ ಮಾಡಿ ಹೊಸ ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದೀನಿ. ಹೊಸ ಪ್ರತಿಭೆಗಳಿಗೆ ನಾನು ಅವಕಾಶ ಕೊಟ್ಟಿದ್ದೀನಿ. ಆದ್ರೂ ಕೂಡ ಈ ತರದ ಕಮೆಂಟ್ಸ್ ಕೇಳಕ್ಕೆ ತುಂಬಾ ಬೇಜಾರಾಗುತ್ತೆ ಅಂತ ಹೇಳ್ತಾರೆ. ಪ್ರೊಡ್ಯೂಸರ್ ಆಗಿ ನನ್ನ ಹೆಗ್ಗಣ ಮುದ್ದು ಅನ್ನೋ ಸಿನಿಮಾ ಕೊನೆಯ ಪ್ರೊಡಕ್ಷನ್ ಆಗಬಹುದು ಅಂತ ಒಂದು ಶಾಕಿಂಗ್ ನ್ಯೂಸ್ ಅನ್ನು ಕೊಟ್ಟಿದ್ದಾರೆ. ಯಾಕಂದ್ರೆ ಅವ್ರಿಗೆ ಈ ಬೆಳವಣಿಗೆಗಳನ್ನೆಲ್ಲ ನೋಡಿ ತುಂಬಾ ಬೇಜಾರಾಗಿರ್ಬೋದು, ಅಥವಾ ಈ ತರದ ಒಂದು ಇನ್ಸಿಡೆಂಟ್ ಇಂದ ಅವ್ರ ಮನಸ್ಸಿಗೆ ತುಂಬಾ ಬೇಜಾರಾಗಿ ಈ ನಿರ್ಧಾರವನ್ನು ತಗೊಂಡಿರ್ಬೋದು. ಬಟ್ ಐ ಡೋಂಟ್ ನೋ ಅವರು ಆ ನಿರ್ಧಾರವನ್ನು ವಾಪಸ್ ತಗೊಳ್ಳಿ. ಯಾಕಂದ್ರೆ ಕನ್ನಡ ಸಿನಿಮಾ ತುಂಬಾ ರೇರ್ ಆಗಿ ನಮಗೆ ಇತ್ತೀಚಿನ ದಿನಗಳಲ್ಲಿ ತುಂಬಾ ಇಂಪ್ರೆಸ್ ಮಾಡ್ತಾ ಇದೆ ಅಥವಾ ತುಂಬಾ ಹತ್ತಿರವಾಗ್ತಿದೆ. ಅದರಲ್ಲಿ ದೊಡ್ಡ ಪ್ರೊಡ್ಯೂಸರ್ಗಳಾಗಿರ್ಬೋದು ಅಥವಾ ಈ ಥರದ ಒಂದು ಟ್ಯಾಲೆಂಟ್ ಇರುವ ಒಬ್ಬ ನಟನಾಗಿ ಅವರು ಪ್ರೊಡ್ಯೂಸ್ ಮಾಡಿದರೆ ನಮಗೆ ಯಾಕೆಂದರೆ ತುಂಬ ಹತ್ತಿರ ಆಗಿರುತ್ತೆ. ಯಾಕಂದರೆ ಅವರು ಸಿನಿಮಾ ಬಗ್ಗೆ ನಾಲೆಜ್ ಇರೋದ್ರಿಂದ ಅವರು ಪ್ರೊಡ್ಯೂಸ್ ಮಾಡುವಂತಹ ಒಂದು ಸಿನಿಮಾ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಬಟ್ ಈ ಥರದ ನಿರ್ಧಾರ ನಮಗೆ ಅರ್ಗಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಬಟ್ ಐ ಥಿಂಕ್ ಗೊತ್ತಿಲ್ಲ, ಮುಂದೊಂದು ದಿನ ಧನಂಜಯ ಅವರು ಈ ಥರದ ಒಂದು ನಿರ್ಧಾರಗಳನ್ನ ವಾಪಸ್ ತಗೊಂಡು ಇನ್ನೊಂದು ವಿಭಿನ್ನವಾದಂಥ ಸಿನಿಮಾ ಕೊಡೋಕ್ಕೆ ಟ್ರೈ ಮಾಡ್ಬೋದು. ಯಾಕಂದ್ರೆ ನಾವು ಜೆರಾಕ್ಸ್ ಅಂತ ಒಂದು ವೆಬ್ ಸೀರೀಸ್ ನೋಡಿದ್ವಿ, ಝಿಯಲ್ಲಿದೆ. ತುಂಬಾನೇ ಚೆನ್ನಾಗಿದೆ. ಆ ಥರದ ಒಂದು ಡೈರೆಕ್ಟರ್ಗಳು ಹೊಸ ಡೈರೆಕ್ಟರ್ಗಳು ಬರ್ತಾನೆ ಇರ್ತಾರೆ, ಒಂದು ವಿಭಿನ್ನ ಪ್ರಯತ್ನ ಬರ್ತಾನೆ ಇರುತ್ತೆ. ಬಟ್ ಯಾಕೋ ಗೊತ್ತಿಲ್ಲ, ಧನಂಜಯ ಅವರು ಈ ನಿರ್ಧಾರ ತಗೊಂಡು ನನಗಂತೂ ಇಷ್ಟ ಆಗಿಲ್ಲ. ನೋಡೋಣ, ಮುಂದಿನ ದಿನಗಳಲ್ಲಿ ಅವರ ನಿರ್ಧಾರ ಬದಲಾಯಿಸಬಹುದು. ನಟನೆಯನ್ನು ಮುಂದುವರಿಸ್ತಾರ ಅಂತ ಹೇಳಿದ್ದಾರೆ. ಬಟ್ ಪ್ರೊಡಕ್ಷನ್ ಬಗ್ಗೆ ಸ್ವಲ್ಪ ಹಿಂದೇಟು ಹಾಕ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಇದನ್ನು ಅವರೇ ಇನ್ನೂ ಸ್ಪಷ್ಟೀಕರಣ ಕೊಡಬೇಕಾಗಿದೆ. ಇದು ಇವತ್ತಿನ ವಿಶೇಷ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ. ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ.